ಮೀನ ರಾಶಿಯವರೇ, ಈ ನವೆಂಬರ್ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭವಾಗಲಿದೆ. ನಿಮ್ಮ ಕನಸುಗಳು ಸಾಕಾರವಾಗಲು ಸಮಯ ಬಂದಿದೆಯೇ? ಅಥವಾ ನಕ್ಷತ್ರಗಳ ಆಟ ಮತ್ತೆ ಪರೀಕ್ಷೆಗೆ ಒಳಪಡಿಸುತ್ತದೆಯೇ? ನೋಡೋಣ 2025ರ ನವೆಂಬರ್ ತಿಂಗಳಲ್ಲಿ ಗ್ರಹಗಳು ನಿಮ್ಮ ಪರವಾಗಿ ಹೇಗೆ ಕೆಲಸ ಮಾಡುತ್ತವೆ ಎನ್ನೋದನ್ನು. ಮೀನ ರಾಶಿಯವರೇ, ನೀವು ನೀರಿನ ತತ್ವದವರು, ಭಾವನಾಶೀಲರು, ಕಾಳಜಿಯುಳ್ಳವರು, ಆದರೆ ಅತಿ ಆಳವಾದ ಮನಸ್ಸಿನವರು. ಈ ತಿಂಗಳು ನಿಮ್ಮ ಭಾವನೆ, ಆರ್ಥಿಕತೆ ಮತ್ತು ಸಂಬಂಧಗಳಲ್ಲಿ ಹಲವು ಬದಲಾವಣೆಗಳನ್ನು ತರುತ್ತಿದೆ. ಗುರುಗ್ರಹನ ಆಶೀರ್ವಾದ, ಶನಿಗ್ರಹನ ಪರೀಕ್ಷೆ ಮತ್ತು ಚಂದ್ರನ ಚಲನೆಗಳು, ಇವುಗಳ ಸಮನ್ವಯ ಈ ನವೆಂಬರ್ನಲ್ಲಿ ನಿಮಗೆ ಅದ್ಭುತವಾದ ಅನುಭವಗಳನ್ನು ನೀಡಲಿವೆ. 1. ಆರ್ಥಿಕ ಸ್ಥಿತಿ 1.5 ನಿಮಿಷ. ಈ ತಿಂಗಳು ಹಣದ ಲೆಕ್ಕಾಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಮೊದಲ ವಾರದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು, ವಿಶೇಷವಾಗಿ ಮನೆ, ವಾಹನ ಅಥವಾ ಕುಟುಂಬದ ಅಗತ್ಯಗಳ ಮೇಲೆ. ಆದರೆ ಮಧ್ಯ ತಿಂಗಳ ನಂತರ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸುಧಾರಣೆ ಕಾಣಬಹುದು. ಅಪ್ರತೀಕ್ಷಿತ ಹಣದ ಲಾಭ, ಹಳೆಯ ಸಾಲದ ಪರಿಹಾರ ಅಥವಾ ಹೊಸ ಕೆಲಸದ ಅವಕಾಶಗಳು ನಿಮ್ಮತ್ತ ಬರುತ್ತವೆ. ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ತಿಂಗಳ ಕೊನೆಯ ಭಾಗ ಅತ್ಯುತ್ತಮ ಸಮಯ. ಹಣ ಬರುತ್ತದೆ, ಆದರೆ ಯಾವ ಕ್ಷಣದಲ್ಲಿ ನೀವು ಅದನ್ನು ಹಿಡಿಯುವಿರಿ ಎಂಬುದು ನಿಮ್ಮ ತೀರ್ಮಾನದಲ್ಲಿದೆ. 2. ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿಯ ವಿಷಯದಲ್ಲಿ ನವೆಂಬರ್ ನಿಮ್ಮ ಹೃದಯವನ್ನು ಮತ್ತೊಮ್ಮೆ ಚುಚ್ಚುವ ಕಾಲ. ಒಬ್ಬರ ಬಗ್ಗೆ ಹಳೆಯ ಭಾವನೆಗಳು ಮತ್ತೆ ಜೀವಂತವಾಗಬಹುದು. ಸಂಬಂಧದಲ್ಲಿರುವವರು ಹೆಚ್ಚು ಸಮಯ ಕೊಡಬೇಕು, ಇಲ್ಲದಿದ್ದರೆ ಚಿಕ್ಕ ಅಸಮಾಧಾನ ದೊಡ್ಡ ವಿವಾದವಾಗಿ ಬೆಳೆದೀತು. ಒಂಟಿಯಾಗಿರುವ ಮೀನ ರಾಶಿಯವರು, ಹೊಸ ವ್ಯಕ್ತಿಯ ಪರಿಚಯ ನಿಮ್ಮ ಜೀವನದ ಪಥವನ್ನು ಬದಲಾಯಿಸಬಹುದು. ಆದರೆ ಎಚ್ಚರಿಕೆ, ಪ್ರಾರಂಭದಲ್ಲೇ ಅತಿಯಾಗಿ ನಂಬಬೇಡಿ. ಪ್ರೀತಿ ಬರುವುದು ದೇವರ ಕೃಪೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ನಿಮ್ಮ ಧೈರ್ಯ. 3. ಉದ್ಯೋಗ ಮತ್ತು ವ್ಯವಹಾರ. ಈ ತಿಂಗಳು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತಿವೆ. ಹಳೆಯ ಪ್ರಯತ್ನಗಳ ಫಲ ಈ ತಿಂಗಳು ಸಿಗಬಹುದು. ಮೇಲಾಧಿಕಾರಿಗಳ ಮೆಚ್ಚುಗೆ, ಪ್ರೋತ್ಸಾಹ ಅಥವಾ ಹೊಸ ಸ್ಥಾನಮಾನ, ಇವು ನಿಮ್ಮ ಗುರಿಯ ಹಾದಿಯಲ್ಲಿ ಬೆಳಕು ಬೀರುತ್ತವೆ. ವ್ಯವಹಾರ ಮಾಡುತ್ತಿರುವವರು ಹೊಸ ಪಾಲುದಾರಿಕೆಯಿಂದ ಪ್ರಯೋಜನ ಪಡೆಯುತ್ತಾರೆ. ಆದರೆ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ, ಶನಿಯ ಪ್ರಭಾವದಿಂದ ಮೋಸದ ಸಾಧ್ಯತೆ ಇದೆ. ನಿಮ್ಮ ಕಷ್ಟದ ಬೆವರು ಈಗ ಚಿನ್ನವಾಗಿ ಮಾರ್ಪಡುವ ಕಾಲ ಬಂದುಬಿಟ್ಟಿದೆ. 4. ಕುಟುಂಬ ಮತ್ತು ಆರೋಗ್ಯ. ಕುಟುಂಬದಲ್ಲಿ ಸಣ್ಣ ವಿವಾದಗಳು ಸಂಭವಿಸಬಹುದು, ಆದರೆ ನಿಮ್ಮ ಶಾಂತ ಸ್ವಭಾವವೇ ಶಮನಕಾರಿಯಾಗುತ್ತದೆ. ಮನೆಗೆ ಹೊಸ ಖರೀದಿ ಅಥವಾ ಪುನರ್ನಿರ್ಮಾಣದ ಯೋಗ ಇದೆ. ಆರೋಗ್ಯದ ವಿಷಯದಲ್ಲಿ ನಿದ್ರೆಯ ಕೊರತೆ ಮತ್ತು ಮಾನಸಿಕ ಒತ್ತಡ ತಪ್ಪಿಸಲು ಯೋಗ ಮತ್ತು ಧ್ಯಾನ ಸಹಕಾರಿ. ಹಳೆಯ ಕಾಯಿಲೆ ಮತ್ತೆ ತಲೆದೋರಬಹುದು, ತಕ್ಷಣ ವೈದ್ಯ ಸಲಹೆ ಪಡೆಯಿರಿ. ಕನಿಷ್ಠ 10 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಕಳೆಯುವುದು ಅತ್ಯುತ್ತಮ. ಮನಸ್ಸು ಶಾಂತವಾಗಿದ್ರೆ ದೇಹದ ಪ್ರತಿಯೊಂದು ಕೋಶವೂ ಸಂತೋಷದಲ್ಲಿ ನೃತ್ಯ ಮಾಡುತ್ತದೆ. 5. ಆಧ್ಯಾತ್ಮಿಕತೆ ಮತ್ತು ಅದೃಷ್ಟ 1 ನಿಮಿಷ. ನವೆಂಬರ್ ತಿಂಗಳಲ್ಲಿ ಗುರುಗ್ರಹದ ಅನುಗ್ರಹದಿಂದ ಭಕ್ತಿ ಮತ್ತು ಆತ್ಮಶಕ್ತಿ ಹೆಚ್ಚಾಗುತ್ತದೆ. ಶ್ರೀ ವಿಷ್ಣು ಅಥವಾ ಶ್ರೀ ಗುರುದೇವರ ಆರಾಧನೆ ನಿಮಗೆ ಅಸಾಧ್ಯವಾದವನ್ನು ಸಾಧ್ಯವಾಗಿಸುವ ಶಕ್ತಿ ನೀಡುತ್ತದೆ. ವೈಶಾಖ ನಕ್ಷತ್ರದ ದಿನಗಳಲ್ಲಿ ಪ್ರಾರ್ಥನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ. ದೇವಾಲಯ ಸೇವೆ, ದಾನ ಧರ್ಮ ಮತ್ತು ಹಸಿದವರಿಗೆ ಅನ್ನದಾನ, ಇವು ಈ ತಿಂಗಳ ಭಾಗ್ಯವನ್ನು ಅನೇಕ ಪಟ್ಟು ಹೆಚ್ಚಿಸುತ್ತವೆ. ದೇವರ ನಂಬಿಕೆಯಲ್ಲಿ ಶಕ್ತಿ ಇದೆ, ಆದರೆ ನಂಬಿಕೆ ನಿಮ್ಮೊಳಗಿದೆ. ಒಟ್ಟಿನಲ್ಲಿ ಮೀನ ರಾಶಿಯವರೇ, ನವೆಂಬರ್ 2025 ನಿಮ್ಮ ಬದುಕಿನಲ್ಲಿ ಹೊಸ ಬಾಗಿಲು ತೆರೆಯಲಿದೆ. ಕಷ್ಟಗಳು ಬರಬಹುದು, ಆದರೆ ಅವು ನಿಮ್ಮ ಶಕ್ತಿ ಪರೀಕ್ಷೆಯಷ್ಟೇ. ಹೊಸ ಅವಕಾಶಗಳು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪ್ರೀತಿಯ ನವಚೈತನ್ಯ, ಇವು ನಿಮ್ಮ ತಿಂಗಳ ಸೊಬಗು. ಧೈರ್ಯದಿಂದ, ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡಿ. ನಿಮ್ಮ ಭಾಗ್ಯ ಬಣ್ಣ ಹಸಿರು. ಭಾಗ್ಯ ಸಂಖ್ಯೆ 3. ಶುಭ ದಿನಗಳು ನವೆಂಬರ್ 8, 15 ಮತ್ತು 27. ಜೀವನದ ಅಲೆಗಳು ಏರಿಳಿತವಾಗಲಿ, ಆದರೆ ಮೀನ ರಾಶಿಯವರು ಎಂದಿಗೂ ಮುಳುಗುವುದಿಲ್ಲ, ಅವರು ಸದಾ ಬೆಳಕಿನ ಕಡೆಗೆ ಈಜುತ್ತಿರುತ್ತಾರೆ.